ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅನಾದಿಮಧ್ಯಾಂತಮನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜನಾ ವಿಶ್ವಮಿದಂ ತಪಂತಂ. ಆದಿ ಮಧ್ಯಾಂತರಹಿತನೂ ಅನಂತ ವೀರ್ಯನೂ ಅನಂತ ಬಾಹುವುಳ್ಳವನು, ಚಂದ್ರ ಸೂರ್ಯರೇ ನೇತ್ರವಾಗಿರುವ ಅಗ್ನಿ ಸಮಾನ ಮುಖವುಳ್ಳ ಸ್ವಪ್ರಕಾಶದಿಂದ ಲೋಕವನ್ನು ಬೆಳಗುತ್ತಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಅರ್ಜುನ ತಾನು ಕಾಣುತ್ತಿರುವುದನ್ನು ವಿವರಿಸುವುದನ್ನು ಮುಂದುವರಿಸಿದ್ದಾನೆ. ಆದಿ ಮಧ್ಯೆ ಯಾವುದೂ ಇಲ್ಲದವನು, ಮಹಾವೀರ, ತನ್ನ ಬೆಳಕಿನಿಂದಲೇ ಇಡೀ ಜಗತ್ತನ್ನು ನಡೆಸುತ್ತಿರುವವನು. ಭಗವಂತ ತನ್ನಿಂದ ಬೇರೆ ಇದ್ದಾನೆ ಎನ್ನುವ ಮನುಷ್ಯ ಭಗವಂತನನ್ನು ಅರಿಯಲಾರ. ಇಂತಹವರು ಎಲ್ಲವನ್ನೂ ಒಂದೇ ಎಂಬ ದೃಷ್ಟಿಯಿಂದ ನೋಡದೆ, ತಾನೇ ಬೇರೆ ಇತರರೇ ಬೇರೆ ಎನ್ನುವ ಮನಸ್ಥಿತಿಯಿಂದ ಪ್ರತಿಯೊಂದನ್ನೂ ವ್ಯಾವಹಾರಿಕ ದೃಷ್ಟಿಯಿಂದ ನೋಡುತ್ತಾ, ಜಗತ್ತಿನ ಎಲ್ಲವೂ ತನ್ನದಾಗಬೇಕೆಂಬ ಮನಸ್ಥಿತಿಯಿಂದ ಅರಿಷಡ್ ವರ್ಗಗಳ ದಾಸನಾಗಿ ಸದಾ ಗೊಂದಲಮಯ ಜೀವನ ನಡೆಸುತ್ತಾನೆ. ಯಾವ ವ್ಯಕ್ತಿಗೆ ಬಂಧು ಬಳಗ ಭಕ್ತರು ಅಂದರೆ ಪರಮ ಪ್ರೀತಿ ಇಟ್ಟವರು ಇರುವುದಿಲ್ಲವೋ ಅಂತಹವರಿಗೆ ಈ ಪ್ರಪಂಚ ನರಕವೇ ಸರಿ. ಮನುಷ್ಯನನ್ನು ಪ್ರೀತಿಸುವ ಸಕಲ ಜೀವ ಜಂತುಗಳು ಪ್ರೀತಿ ಗಳಿಸುತ್ತಾನೋ ಅಂತಹವನ ಹೃದಯದಲ್ಲಿ ಆತನ ಪ್ರೀತಿಸುವವರ ಶಕ್ತಿ ಏಕವಾಗಿ ಶಕ್ತಿಶಾಲಿಯಾಗುತ್ತಾನೆ. ಸಕಲ ಚರಾಚರಕ್ಕೂ ಆಧಾರನಾದ ಭಗವಂತನಲ್ಲಿ ಈ ಪ್ರಪಂಚದ ಎಲ್ಲ ಶಕ್ತಿಯ ನೆಲೆಯಾಗಿ ಶಕ್ತಿಯ ಜಾಲವಾಗಿದ್ದಾನೆ. ಹರಿ ಓಂ ತತ್ಸತ್.